ನಮಸ್ತೆ ವೀಕ್ಷಕರೇ. ನಾಳೆ ಬೋರ್ಡ್ ಎಕ್ಸಾಮ್ ಬರೆಯೋ ನಿಮ್ಮ ಮಗುವಿನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಇವತ್ತು ನೀವು ಅವ್ರ ಜೊತೆ ವರ್ತಿಸುವ ರೀತಿ ನಾಳೆ ಅವರು ಬರೆಯುವ ಎಕ್ಸಾಮ್ ಉತ್ತರ ಪತ್ರಿಕೆ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಾಲಕರೇ, ಇದು ನಿಮಗಾಗಿ. ಯಾಕೆಂದರೆ ನಾವು ಇವತ್ತು ಮಗುವಿನ ಜೊತೆ ಹೇಗೆ ವರ್ತಿಸ್ತೀವಿ ಅನ್ನೋದ್ರ ಮೇಲೆ ಮಗುವಿನ ನಾಳೆಯ ಅನುಭವ, ಅಂದರೆ ಎಕ್ಸಾಮಿನೇಷನ್ ಫಿಯರ್, ಎಕ್ಸಾಮನ್ನ ಫೇಸ್ ಮಾಡುವ ಶಕ್ತಿ, ಇದನ್ನೆಲ್ಲ ಒಳಗೊಂಡಿರುತ್ತೆ. ಅದಕ್ಕಾಗಿ ನಿಮಗೊಂದು ಸಣ್ಣ ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂತಂದರೆ, ಈಗ ಸಮುದ್ರದ ಆಳದೊಳಗೆ ಸಂಪತ್ತು ತುಂಬಿದೆ. ಅದು ಅಲ್ಲಿ ಸಂಪತ್ತಿದೆ, ಏನೇನಿದೆ ಎಲ್ಲ ಗೊತ್ತಿದೆ. ಆದರೆ ಯಾವಾಗ ಕ್ಯಾಪ್ಟನ್ ಡೈವ್ ಅಂತಾನೆ, ಆವಾಗ ಹಾರಿ ಅದರೊಳಗೆ ನೀರೊಳಗೆ ಜಿಗಿದು ಆಳಕ್ಕಿಳಿದು ಏನು ಬೇಕು ಅಂತಾನಲ್ಲ ಅದನ್ನು ತಗೊಂಬರಬೇಕು. ಇಲ್ಲಿರೋದು ಟ್ವಿಸ್ಟ್ ಏನಂದರೆ, ಸಂಪತ್ತು ಒಳಗಿದೆ ಅಂತ ಗೊತ್ತಿದೆ, ಆದರೆ ಇವತ್ತು ಕ್ಯಾಪ್ಟನ್ ಅಷ್ಟು ರಾಶಿ ಸಂಪತ್ತಲ್ಲಿ ಏನೇನು ಬೇಕು ಅಂತ ಕೇಳ್ತಾನಲ್ಲ ಅದನ್ನು ಮಾತ್ರ ಅವರು ತಗೊಂಬರಬೇಕು. ಅಂದರೆ ನಿಮ್ಮ ಮಕ್ಕಳ ಮನಸ್ಸಿನ ಆಳದಲ್ಲಿ ಈ ಒಂದು ವರ್ಷದಲ್ಲಿ ಕಲಿತಂಥ ವಿದ್ಯೆ, ಆ ನಾಲೆಜ್ ಎಲ್ಲ ಸಂಪತ್ತು ಸ್ಟೋರ್ ಆಗಿದೆ. ಒಂದ್ಸಲ ಕಲಿತ ಮೇಲೆ ಅದು ಮೆಮೊರಿಯಾಗಿ, ಅನುಭವವಾಗಿ ಸ್ಟೋರಾಗಿ ಕೂತ್ಬಿಟ್ಟಿದೆ. ಆದರೆ ಅದು ಸಮುದ್ರದ ಆಳದಲ್ಲಿದೆ. ಆದರೆ ಆ ಕ್ಯಾಪ್ಟನ್ ಅಂದರೆ ಕ್ವಶನ್ ಪೇಪರಲ್ಲಿ ಯಾವ ಕ್ವಶನನ್ನು ಕೇಳ್ತಾರೆ, ಯಾವ ಉತ್ತರವನ್ನು ಬರಿಬೇಕು ಅನ್ನೋದು ಮಾತ್ರ ಆ ದಿನದ ಪ್ರಶ್ನೆ. ಅಷ್ಟು ಸಂಪತ್ತಿನ ರಾಶಿಯಲ್ಲಿ ಬೇಕಾದದನ್ನು ಮಾತ್ರ ಆರಿಸಿ ಇರುವಷ್ಟು ಸಮಯದಲ್ಲಿ ಬರಬೇಕು. ನೀರೊಳಗೆ ಮುಳ್ಕೊಂಡು ಇರೋಕ್ಕಾಗಲ್ಲ, ವಾಪಸ್ ಮೇಲೆ ಬೇಗ ತೊಗೊಂಡು ಬರಬೇಕಲ್ವ. ಟೈಮಿಗೆ ಸರಿಯಾಗಿ ಮಗು ಉತ್ತರ ಪತ್ರಿಕೆಯನ್ನು ಬರೆದು ಮುಗಿಸ್ಬೇಕು. ಅದಕ್ಕೆ ಈ ಒಂದು ಕಲೆಯನ್ನು ಕಲಿಬೇಕಾಗತ್ತೆ. ಅಂದರೆ ಎರಡು ರೀತಿಯಲ್ಲಿ ಮಕ್ಕಳನ್ನು ನಾವು ಡಿವೈಡ್ ಮಾಡಿದ್ರೆ, ಅಂದರೆ ಇವಾಗ ಸಮುದ್ರದ ಒಳಗೆ ಏನೇನು ಸಂಪತ್ತಿದೆ ಎಲ್ಲ ಸರಿಯಾಗಿ ಗೊತ್ತಿರುವಂಥವನು ಈಜುಗಾರ. ಅವನಿಗೆ ಗೊತ್ತಿದೆ ಎಲ್ಲೆಲ್ಲಿ ಏನೇನಿದೆ, ಎಷ್ಟೆಷ್ಟಿದೆ, ನಾನು ಎಷ್ಟು ಸ್ಪೀಡಲ್ಲಿ ಯಾವ ಥರ ಡೈವ್ ಮಾಡಿದರೆ, ಯಾವ ಆ್ಯಂಗಲಿಂದ ಹೋದರೆ ನಂಗೆ ಆ ಸಂಪತ್ತು ಸಿಗುತ್ತೆ ಅನ್ನೋದು ವೆರಿ ಕ್ಲಿಯರಾಗಿ ಗೊತ್ತಿದೆ ಅವನಿಗೆ. ಆದರೆ ಡೈವ್ ಮಾಡಬೇಕಾದ್ರೆ ಅಯ್ಯೋಯ್ಯೋ ನೀರೊಳಗೆ ಜಿಗಿಬೇಕಲ್ಲ, ಅಷ್ಟು ಆಳ ನೀ ಇಳಿಬೇಕಲ್ಲ, ಹೆಂಗೆ ಮಾಡ್ತೀಯಾ, ಇನ್ನೂ ತಯಾರಾಗಿಲ್ವಾ ಅನ್ನುವಂಥ ಒಂದು ಆತಂಕವನ್ನು ಪಕ್ಕದಲ್ಲಿರೋರು ಹುಟ್ಟಿಸಿದ್ರೆ ಆವಾಗ ನೀರಿಗೆ ಜಿಗಿಲಿಕ್ಕೆ ಭಯ, ಅನವಶ್ಯಕವಾದ ನೀರಿಗೆ ಜಿಗಿಯುವ ಭಯವನ್ನು ನಾವು ಕ್ರಿಯೇಟ್ ಮಾಡ್ದಂಗಾಗತ್ತೆ. ಆವಾಗ ಅವನಿಗೆಲ್ಲ ಗೊತ್ತಿದೆ, ಎಲ್ಲ ತಯಾರಿನೂ ಗೊತ್ತಿದೆ, ಆದರೆ ಆ ಸಮಯದಲ್ಲಿ ನೀರಿಗೆ ಜಿಗಿಯೋಕ್ಕೆ ಆಗಲ್ಲ. ಆ ಭಯದಿಂದ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲ್ಲ. ಇನ್ನೊಂದು ಕಡೆ ನೀರಿಗೆ ಜಿಗಿತೀನಿ, ಗೊತ್ತಿದೆ ಸಂಪತ್ತಿದೆ ಅಂತ 100%ಅಲ್ಲಿ 80% ಗೊತ್ತಿದೆ, ಇನ್ನೊಂದು 20% ಹೋದಾಗ ಸಿಕ್ಕತ್ತಲ್ಲ, ಐಲ್ ಪಿಕ್ ಇಟ್ ಅಪ್ ಅನ್ನುವಂಥ ಈಜುಗಾರ. ನಾನು ಒಳ್ಳೆ ಈಜ್ತೀನಿ ಅನ್ನೋದು ಗೊತ್ತಿದೆ, ಅವ್ನು ಪ್ರಯತ್ನ ಪಡೋಕ್ಕೆ ರೆಡಿ ಇದ್ದಾನೆ. ಆದರೆ ಆವಾಗ ಇನ್ನೇನು ಜಿಗಿಬೇಕು ಅನ್ನೋಕ್ಕೆ ಒಂದು ಸ್ವಲ್ಪ ಸಮಯ ಇದ್ದಾಗ ನೀರಲ್ಲಿ ಬಹಳಷ್ಟು ಬದಲಾವಣೆಗಳು, ಅದನ್ನು ನಾವು ತುಂಬ ಅಲ್ಲಾಡಿಸಿದಾಗ, ಆ ನೀರಿನ ಆಳ ತಳದಲ್ಲಿರುವ ಸ್ಯಾಂಡನ್ನು ನಾವು ತುಂಬ ಅಲುಗಾಡಿಸಿದಾಗ ಏನಾಗತ್ತೆ, ಅಲ್ಲಿ ಕ್ಲಾರಿಟಿ ಇರಲ್ಲ. ಎಲ್ಲಿ ಯಾವ ಮುತ್ತು, ರತ್ನ, ಚಿನ್ನ, ವೈಡೂರ್ಯ ಇದೆ ಕ್ಲಿಯರ್ ಕಾಣಿಸೋದಿಲ್ಲ ಅಲ್ವಾ. ಅವನು ಡೈವ್ ಮಾಡ್ತಾನೆ ಧೈರ್ಯದಿಂದ, ಆದರೆ ಡೈವ್ ಮಾಡಿದಾಗ ಅದು ಏನೇನಿದೆ ಅಂತ ಕಾಣಿಸಲ್ಲ, ಎಲ್ಲದು ಸರಿಯಾಗಿ ತೊಗೊಂಬರೋಕ್ಕಾಗಲ್ಲ. ಗಡಿಬಿಡಿಲಿ ಮುತ್ತು ತರೋವಾಗ ರತ್ನ ತೊಗೊಂಬರ್ತಾರೆ, ರತ್ನ ತರೋಬೇಕಾದ್ರೆ ವಜ್ರ ತೊಗೊಂಬಂದ್ಬಿಡ್ತಾರೆ ಅಲ್ವಾ. ಈ ಥರವಾದ ಸಮಸ್ಯೆ ಬರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಇದನ್ನೇ ನಿಮ್ಮ ಮಕ್ಕಳ ಮನೋಸ್ಥಿತಿ, ಓದಿನ ಬಗ್ಗೆ, ಎಕ್ಸಾಮನ್ನು ಫೇಸ್ ಮಾಡೋದ್ರ ಬಗ್ಗೆ ಇರುತ್ತೆ. ಅದು ಹೇಗೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ ಮೊದಲಿನ ಮಗು ಹೇಗೆ, ಆ ಮಗು ಎಲ್ಲ ತಯಾರಿ ಮಾಡಿದೆ, ಫಸ್ಟ್ ಡೈವ್ ಮಾಡೋನಿಗೆ ಅವನಿಗೆ ಗೊತ್ತಿದೆ ಸಂಪತ್ತು ಎಲ್ಲಿದೆ ಅಂತ. ಅಷ್ಟು ಡೀಪಾಗಿ ಕಲಿತು ಕಷ್ಟಪಟ್ಟು ಸಂಪತ್ತು ಇಲ್ಲಿ ಸ್ಟೋರ್ ಆಗಿದೆ. ಅವನಿಗೆ ಗೊತ್ತಿದೆ ಯಾವ ಸಬ್ಜೆಕ್ಟು, ಯಾವ ಚಾಪ್ಟರ್ ಹೇಗೆ ಬರಿಬೇಕು, ಏನೇನು ಅನ್ನೋದು ಮೆಮೊರಿ ಥ್ರೆಡ್ಡಿಂದ ಆ ಕ್ವಶನ್ ಬಂದರೆ ಆನ್ಸರ್ ಆ ಥ್ರೆಡ್ಡಿಂದ ಎಳೆದು ಬರೆಯೋವಂಥ ತಾಕತ್ತಿದೆ. ಆ ಮಗು ಹಿಂದಿನ ದಿನ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ, ಯಾಕಂದರೆ ಎಲ್ಲ ಓದಿದ್ದೀನಿ, ನಾನು ರಿವೈಸ್ ಮಾಡಬೇಕು ಮೆಂಟಲಿ ಅಂತ. ಆದರೆ ಅಮ್ಮ ಅಪ್ಪ ಅವರಿಗೆ ಗಾಬರಿ ಆಗ್ತಾ ಇದೆ, ಯಾಕಂದರೆ ಅವರ ರಿಲೇಟಿವ್ಸು, ಅವರು ಫ್ರೆಂಡ್ಸು, ಅವರದ್ದು ಯಾರ್ಯಾರದೋ ಮಕ್ಕಳು
ಅವರೆಲ್ಲ ಇಷ್ಟು ಓದ್ತಿದ್ದಾರೆ, ನಿಮ್ಮ ಮಗನು 10th PUC ಅಲ್ಲ, ಅವಳು ಮಗಳು ಓದಿದ್ಲಾ, ಏನು ಮಾಡಿದ್ಲು ಅನ್ನುವ ಈ ಕ್ವಶನ್ನು, ಬೇಡದಂತಹ ಭಯ. ನಾಳೆ ಎಕ್ಸಾಮ್ ಇವಳು ಆರಾಮಾಗಿ ಕೂತಿದ್ದಾಳಲ್ಲ, ಎಷ್ಟು ರಿಲ್ಯಾಕ್ಸ್ ಆಗಿ, ಎಷ್ಟು ಬುಕ್ಕು, ಇನ್ನೂ ಇಷ್ಟು ಓದೋದಿದೆ, ಹೇಗಿದೆ ಹಿಂಗೆ ಕೂತಿದ್ಯಾ, ಆ ಮಗು ಮೆಂಟಲಿ ಪ್ರಿಪೇರ್ ಮಾಡ್ತಿದ್ಯಾ, ತಿಳ್ಕೊತಿದ್ಯಾ ಅನ್ನೋದಕ್ಕಿಂತ ನೀವು ಗಾಬರಿ ಆಗ್ತೀರಾ, ಇನ್ನು ಓದೋದು, ಇನ್ನಿಷ್ಟೇ ಅವರ್, ಎಷ್ಟು ಗಂಟೆ ಇದೆ ಎಕ್ಸಾಮ್ಗೆ, ಏನಾಗುತ್ತೆ ಅನ್ನುವಂಥ ಆತಂಕವನ್ನು ನೀವು, ನಿನ್ನ ಕೈಲಿ ಆಗತ್ತಾ ಬರೀತೀಯಾ ಅನ್ನೋ ಆತಂಕವನ್ನು ನೀವು ಹುಟ್ಟಿಸಿದಾಗ ಅಲ್ಲಿ ಫಸ್ಟ್ ಈಜುಗಾರನಿಗೆ ಏನಾಯಿತು, ಎಲ್ಲ ಗೊತ್ತಿತ್ತು, ನೀರಿಗೆ ಹಾರಲಿಕ್ಕೆ ಆತಂಕ, ಆ ಭಯ. ಸೊ ಬೆಳಿಗ್ಗೆ ಎಕ್ಸಾಮಿಗೆ ಹೋಗ್ಲಿಕ್ಕಾಗ ಆ ಭಯ, ಎಕ್ಸಾಮಿನೇಷನ್ ಫಿಯರ್, ಎಲ್ಲ ರೆಡಿ ಇದ್ದೆ, ಎಲ್ಲ ಗೊತ್ತಿತ್ತು, ಇನ್ನೇನು ಬರೀಬೇಕು ಅನ್ನೋವಾಗ ಆ ಭಯ ಏನು ಮಾಡುತ್ತೆ, ಬ್ಲ್ಯಾಂಕ್ ಮಾಡಿಬಿಡತ್ತೆ, ಪ್ರಯತ್ನನೇ ಪಡೆದಿದ್ದಂಗೆ ಆಗೋಗ್ಬಿಡುತ್ತೆ. ಅದೇ ಇನ್ನೊಂದು ಕಡೆ 80% ಓದಿದ್ದಾರೆ, ಇನ್ನೂ 20% ಬಿಟ್ಟಿದ್ದಾರೆ ನಿಮ್ಮ ಮಕ್ಕಳು, ನಿಮ್ಗೆ ಗೊತ್ತಿದೆ. ಆದರೆ ಈಗ ನಾಳೆ ಎಕ್ಸಾಮ್ ಇವತ್ತು ಒಂದು ದಿನದಲ್ಲಿ 1 ವರ್ಷದ ಸಿಲೆಬಸನ್ನು ಕಂಪ್ಲೀಟಾಗಿ ಪುನಃ ಓದು ಅನ್ನೋದು ಸಾಧ್ಯ ಇಲ್ಲ ಅಲ್ವಾ. ಅದನ್ನು ನೀವು ತಂದೆ ತಾಯಿ ತಿಳ್ಕೊಬೇಕು. ಅದನ್ನು ಬಿಟ್ಬಿಟ್ಟು ಎಲ್ಲ ಓದು, ಇದು ಓದು, ಅದು ಓದು, ಎಲ್ಲ ಗಲಿಬಿಲಿ ಮಾಡಿ, ಇದು ಓದಿದ್ಯಾ, ಈ ಕ್ವಶನ್ ಓದಿದ್ಯಾ, ಈ ಚಾಪ್ಟರ್ ಬಿಟ್ಟಿದ್ಯಾ, ಇದು ಇಂಪಾರ್ಟೆಂಟ್, ನೋಡು ಅಲ್ಲೆಲ್ಲೋ ಯಾರೋ ಹೇಳ್ತಾ ಇದ್ದಾರೆ ಇದು ಇಂಪಾರ್ಟೆಂಟ್, ಇದನ್ನು ಓದು, ಇದು ಮಾಡಿಲ್ವಾ ಅನ್ನೋ ಅಂಥ ಗಾಬರಿಯಿಂದ ಎಲ್ಲವನ್ನ ಮಿಕ್ಸ್ ಮಾಡಿಬಿಡ್ತೀರ. ನಾಳೆ ಆದಮೇಲೆ ನಾಡಿದ್ದು ಯಾವ್ದು ಎಕ್ಸಾಮು, ಅದಕ್ಕೆ ರೆಡಿ ಇದೆಯಾ ಇಲ್ವಾ, ನೀ ಆ ಸಬ್ಜೆಕ್ಟ್ ಟಫ್ ಸಬ್ಜೆಕ್ಟ್ ಬಿಟ್ಬಿಟ್ಟು ಇದು ಈಸಿ ಲ್ಯಾಂಗ್ವೇಜೇ ಹಿಡ್ಕೊಂಡು ಕೂತಿದ್ಯಾ, ಇದು ಹೆಂಗೂ ಆಗಿದೆಯಲ್ಲ, ನಾಡಿದ್ದು ಯಾವತ್ತಿದು ಓದು. ಈ ಥರ ಮಗುವಲ್ಲಿ ಒಂದು ಗೊಂದಲವನ್ನು ಹುಟ್ಟಿಸೋದ್ರಿಂದ ಎರಡನೇ ಈಜುಗಾರನಿಗಾದಂಥ ಸಮಸ್ಯೆ. ಅವನು 80% ಓದಿದ್ದಾನೆ, 80 ಕರೆಕ್ಟಾಗಿ ಓದಿದ್ದಾನೆ ಅಂತಾಗ 100% ತಗೋತಾನ. ಇನ್ನು 20ಕ್ಕೆ ಅಲ್ಲಿ ಹೋದಾಗ ಕ್ಲಾರಿಟಿ ಇತ್ತಂದರೆ ಇನ್ನೊಂದು 4 ಹಳೆ ಮೆಮೊರಿ ಅವನು ಕ್ಲಾಸಲ್ಲಿ ಕೇಳಿರೋದಿರ್ಬೋದು, ಆ ಮಗು ಇಲ್ಲ ಬೇರೆ ಕಡೆ ಎಲ್ಲಾದರೂ ಕಲ್ತಿರೋದು, ಅದನ್ನು ಯೂಸ್ ಮಾಡಿ ಲಾಜಿಕಲಿ ಕ್ಯಾನ್ ರೈಟ್ ಪ್ರಬಂಧಗಳನ್ನು ಅಥವಾ ದೊಡ್ಡ ದೊಡ್ಡ ಪಾರ್ಟ್ಗಳನ್ನು ಎಕ್ಸ್ಪ್ಲನೇಷನ್ನು ಅವನು ಬರೀಬಹುದು. ಆದರೆ ನೀವು ಅಲ್ಲಿ ಕಲುಷಿತ ಮಾಡಿದಾಗ, ಈ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡಿದಾಗ, ಎರಡನೇ ಈಜುಗಾರನಿಗಾದಾಗೆ ಎಲ್ಲ ಸಂಪತ್ತು ಕಾಣಿಸ್ತಿದೆ, ಡೈವು ಮಾಡಿದ್ದೀನಿ, ಉಸಿರಾಡೋಕ್ಕೂ ಆಗ್ತಿದೆ, ಆದರೆ ಯಾವ ಕ್ವಶನ್ನು ಯಾವ ರೀತಿ ಟ್ವಿಸ್ಟಲ್ಲಿ ಬಂದಿದೆ, ನಾನು ಹೇಗೆ ಬರೀಬೇಕು ಅನ್ನೋದು ಕನ್ಫ್ಯೂಸ್ ಆಗಿ ಬರುವ 80%ಅಲ್ಲೂ ಕಡಿಮೆ ತಗೋತಾರೆ ಅಲ್ವಾ. ಇದಕ್ಕಾಗಿ ನಾನು ಪಾಲಕರಿಗೆ ಹೇಳೋದು ಏನಂತ ಅಂದರೆ, ಹಿಂದಿನ ದಿನ ಮಗುವಿಗೆ ಶಾಂತವಾಗಿರ್ಲಿಕ್ಕೆ ಬಿಡಿ. ತುಂಬ ಮಗುವಲ್ಲಿ ಆಲ್ರೆಡಿ ಗಾಬರಿ ತುಂಬಿರುತ್ತೆ, ಅಂಥ ಮಗುವಾದರೆ ಸ್ವಲ್ಪ ಶಾಂತ ಮಾಡಿ, ನಿನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಧೈರ್ಯವಾಗಿ ಬರೆದು ಬಾ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನಿಂಗೆ ಆದಷ್ಟು ಮಾಡು. ಅಕಸ್ಮಾತ್ ನಂಗೆ ಗೊತ್ತಿಲ್ದಿದ್ದು ನಾವು ಓದದೇ ಇರೋದು ಏನೋ ಟ್ವಿಸ್ಟೆಡ್ ಆ ಕ್ವಶನ್ ಕೊಟ್ಟರೆ ನಾನು ಏನು ಮಾಡಲಿ, ಅವಾಗ ನೀವು ಬೈತೀರಾ, ನಂಗೆ ಏನು ಹೇಳ್ತೀರಾ ಅನ್ನೋಂಥ ಗಾಬರಿ ಮಗುಗೆ, ಮಾರ್ಕ್ಸ್ ಪರ್ಸೆಂಟೇಜ್ ಕಡಿಮೆ ಆದರೆ ಅಂತ. ಹಾಗೇನೂ ಆಗಲ್ಲ. ಅಕಸ್ಮಾತ್ ಬಂದ್ರೂ ಫಸ್ಟ್ ಬರುವಂಥ ಕ್ವಶನ್ಗೆ ಆನ್ಸರ್ ಮಾಡು, ಆಮೇಲೆ ಇದನ್ನು ಯೋಚನೆ ಮಾಡಿ ನಿನಗೆ ಎಷ್ಟು ಬರುತ್ತೆ ಅದ್ರ ಬಗ್ಗೆ ನೀನು ಏನು ಬರಿಬೋದು ಅದನ್ನು ಮಾಡು ಅಂತ ಹೇಳಿ. ಕ್ಷಣದಲ್ಲಿ ಅತಿಯಾಗಿ ಓದಕ್ಕೆ ಹೇಳೋದು, ಟೆನ್ಷನ್ ಮಾಡೋದು ಕೂಡ ತಪ್ಪಾಗತ್ತೆ. ಸೊ ನಿಮ್ಮ ವರ್ತನೆ ಅತಿ ಮುಖ್ಯ ಆಗುತ್ತೆ. ಹಾಗಾದರೆ ನೀವು ಇನ್ನೇನು ಮಾಡಬೇಕು, ಒಂದು, ನೀವು ಮಗುಗೆ ಇನ್ನಷ್ಟು ಟೆನ್ಷನನ್ನು ಜಾಸ್ತಿ ಮಾಡಬೇಡಿ. ರಿವಿಷನ್ ಮಾಡುವಂತಹ ಅಭ್ಯಾಸ ಇರುವಂಥ ಮಗುಗೆ ಶಾಂತವಾಗಿ ರಿವೈಸ್ ಮಾಡು, ಒಂದ್ಸಲ ಮೇನ್ ಪಾಯಿಂಟ್ಗಳನ್ನು ನೋಡ್ಕೋ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ನೀವು ಗಮನ ಕೊಡಬೇಕಾದಂಥ ವಿಷಯ ಪಾಲಕರಾಗಿ, ಒಂದನೇದು, ಮಗು ಚೆನ್ನಾಗಿ ನಿದ್ದೆ ಮಾಡಿದ್ಯಾ, ಆ ದಿನ ಮಾಡ್ತಾಳ ಅನ್ನೋದನ್ನು ನೋಡಬೇಕು. ಇಷ್ಟು ದಿನ ರಿವಿಷನ್ ಟೈಮಲ್ಲಿ ನಿದ್ದೆ ಬಿಟ್ಟು ಓದಿರಬಹುದು, ಆದರೆ ನಾಳೆ ಎಕ್ಸಾಮ್ ಅಂದರೆ ಇವತ್ತು ಕಣ್ತುಂಬ ನಿದ್ದೆ ಮಾಡಲಿ. ಆವಾಗ ಆ ಮನಸ್ಸಿನಾಳದಲ್ಲಿ ಕಲುಷಿತವಾಗಿ ಎದ್ದೇಳುವ ಅಲೆ ಕಡಿಮೆ ಆಗುತ್ತೆ, ನೆನಪಿನ ಶಕ್ತಿ ಮೆಮೊರಿ ಸೆಟಲ್ ಡೌನ್ ಆಗುತ್ತೆ, ಸಬ್ಕಾನ್ಷಿಯಸ್ಲಿ ಮಗು ಎಕ್ಸಾಮ್ಗೆ ರೆಡಿ ಆಗ್ತಾ ಇರುತ್ತೆ. ಕಣ್ತುಂಬ ನಿದ್ದೆ ಅತಿ ಮುಖ್ಯ. ನಮಗೆ ನೋಡಿ, ನಿದ್ದೆ ಸರಿಯಾಗಿ ಕೆಲವೊಂದು ದಿನ ಮಾಡಲಿಲ್ಲ ಅಂದಾಗ ನೆಕ್ಸ್ಟ್ ಡೇ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಇರಿಟೇಟ್ ಆಗುತ್ತೆ, ಕಂಫರ್ಟ್ ಫೀಲ್ ಆಗಲ್ಲ. ಹಾಗೆ ನಿಮ್ಮ ಮಗು ಕೂಡ ಅಲ್ವಾ. ಅದನ್ನು ನೆನ್ಪಿಟ್ಕೊಂಡು ಎಕ್ಸಾಮ್ ಹಿಂದಿನ ದಿನ ಅತಿಯಾಗಿ ನಿದ್ದೆ ಕೆಟ್ಟು ಬೆಳಿಗ್ಗೆ ಲೇಟಾಗಿ ಹೇಳುವಂಥ ಅಭ್ಯಾಸವನ್ನು ಮಾಡಬೇಡಿ. ಮಗು ಕಣ್ತುಂಬ ನಿದ್ದೆ ಮಾಡಲಿ. 2 ಕಾರಣಕ್ಕೆ. ಒಂದು, ಮೆಮೊರಿ ವಿಲ್ ಸೆಟಲ್ ಡೌನ್ ಆ್ಯಂಡ್ ಹೆಲ್ಪ್, ಅವ್ರಿಗೇನು ಮಾಡುತ್ತೆ, ಮತ್ತೊಂದಷ್ಟು ನೆಕ್ಸ್ಟ್ ದಿನಕ್ಕೆ ಅದನ್ನು ತಿಳಿಯಾಗಿ ಬರೀಲಿಕ್ಕೆ ಸಹಾಯ ಮಾಡುತ್ತೆ. 2ನೇದಾಗಿ ಚೆನ್ನಾಗಿ ನಿದ್ದೆ ಮಾಡಿ ಬೇಗ ಹೇಳೋದ್ರಿಂದ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಅದಕ್ಕೆ ಏನೇನು ಬೇಕು, ಹಾಲ್ ಟಿಕೆಟು, ಪೆನ್ನು, ಅವ್ರಿಗೇನೇನು ಬೇಕು ಎಸೆಸರೀಸ್, ಅದನ್ನು ರೆಡಿ ಮಾಡಿಕೊಂಡು ಯಾವುದೇ ಗಡಿಬಿಡಿ ಇಲ್ಲದೆ ನಿಧಾನವಾಗಿ
ಹಿರಿಯರದ್ದು ದೇವರದ್ದು ಆಶೀರ್ವಾದ ತಗೊಂಡು ಆ ಕಾನ್ಫಿಡೆನ್ಸಿನ ಒಂದು ಸ್ಮೈಲನ್ನು ಕೊಟ್ಟು ಎಕ್ಸಾಮ್ ಹಾಲಿಗೆ ಹೋಗೋಕ್ಕಾಗತ್ತೆ. ಇಲ್ಲ ಲೇಟಾಗಿ ಹೇಳೋದು, ಗಡಿಬಿಡಿ ಆಗೋದು, ಭಯ ಆಗೋದ್ರಿಂದ ಓಡಿ ಎಕ್ಸಾಮ್ ಹಾಲಲ್ಲಿ ನನ್ನ ರೂಮ್ ಎಲ್ಲಿ, ನನ್ನ ಟೇಬಲ್ ಎಲ್ಲಿ ಅಂತ ಹುಡುಕುವ ಗಾಬರಿ ಇನ್ನೊಂದಷ್ಟು ಮನಸ್ಸನ್ನು ಏರುಪೇರು ಮಾಡಿದಾಗ ಮೆಮೊರಿ ಸ್ವಲ್ಪ ಇದ್ರೂ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇದೆ. ಆ ಸಮಯದಲ್ಲಿ ಉತ್ತರ ಬರೋದು ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು, ಸರಿಯಾಗಿ ಮಗು ತಿನ್ನತ್ತಾ ಅಂತ. ಹೆಚ್ಚಾಗಿ ಮಕ್ಕಳು, ಅದರಲ್ಲೂ ಹುಡುಗಿಯರು ಬೆಳಿಗಿನ ಹೊತ್ತು ತಿನ್ನೋದೇ ಇಲ್ಲ. ಅಯ್ಯೋ ಎಕ್ಸಾಮ್ ಟೆನ್ಷನ್, ಹೊಟ್ಟೆ ಒಳಗೆ ಬಟರ್ಫ್ಲೈ ಎಲ್ಲ ಓಡಾಡ್ತಾ ಇದೆ, ನಂಗೆ ಆಗಲ್ಲ, ಅಯ್ಯೋ ಅಮ್ಮ ಈ ಟೈಮಲ್ಲಿ ನಂಗೆ ತಿನ್ನಕ್ಕೆ ಕೊಡಬೇಡ, ಎಕ್ಸಾಮ್ ಬರೆಯೋಕ್ಕಾಗಲ್ಲ, ನಂಗೆ ವಾಮಿಟ್ ಬಂದಂಗೆ ಆಗುತ್ತೆ, ನಂಗೆ ಹಿಂಸೆ ಆಗುತ್ತೆ ಆಯಿತಾ ಅಂಥೇಳಿ ಬೆಳಗಿನ ಹೊತ್ತು ಮತ್ತು ಹಿಂದಿನ ದಿನ ರಾತ್ರಿ, ಎಕ್ಸಾಮ್ ಬರೆಯುವ ದಿನ ಮತ್ತು ಹಿಂದಿನ ರಾತ್ರಿ ಸರಿಯಾಗಿ ಊಟ ತಿಂಡಿ ನೀರು ಕುಡಿಯೋದೇ ಇಲ್ಲ. ಅವರು ಸರಿಯಾಗಿ ತಿಂತಾರ, ನೀರು ಕುಡಿತಾರ, ತುಂಬ ಮುಖ್ಯ. ಓಕೆ, ನಮಗೆ ಅತಿಯಾಗಿ ಹಸಿವಾದಾಗ ಕೂಡ ನಮಗೆ ಕಿರಿಕಿರಿ ಅನುಭವವಾಗುತ್ತೆ. ಗ್ಯಾಸ್ಟ್ರಿಕ್ ಆದಾಗ ಕೂಡ ಅನ್ಕಂಫರ್ಟ್ ಫೀಲ್ ಆಗುತ್ತೆ. ಇದೆಲ್ಲ ನಮ್ಮ ಬಾಡಿ ಮತ್ತು ಮೈಂಡ್ ಇಂಟರ್ ಕನೆಕ್ಟೆಡ್. ಇದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಅದಕ್ಕಾಗಿ ನಿಮ್ಮ ಮಗು ನಾಳೆ ಎಕ್ಸಾಮ್ ಬರೆಯುತ್ತೆ ಅಂದರೆ 3 ವಿಷಯವನ್ನು ಗಮನವಿಟ್ಟು ನೋಡಿ. ಯಾವುದಾ 3? 1, ಚೆನ್ನಾಗಿ ನಿದ್ದೆ ಮಾಡಿದಾಳ, ಬೆಳಿಗ್ಗೆ ಬೇಗ ಎದ್ದಿದ್ದಾರ. 2ನೇದು, ಹೊಟ್ಟೆಗೆ ಊಟ ಮತ್ತು ನೀರನ್ನು ಸರಿಯಾಗಿ ತಗೊಂಡಿದ್ದಾರೆ. 3ನೇದು, ನಾವಿದ್ದೇವೆ ನಿನ್ನ ಜೊತೆ, ನೀನು ಚೆನ್ನಾಗಿ ಓದಿದೆಯಾ, ಎಷ್ಟೇ ಓದಿರೋದಾಯಿತು ಅದನ್ನು ಚೆನ್ನಾಗಿ ವಿಶ್ಲೇಷಿಸಿ ಎಕ್ಸಾಮಲ್ಲಿ ಬರೀ. ರಿಸಲ್ಟ್ ಯಾವುದೇ ರೀತಿ ಇರಲಿ ಅದು ಮುಂದೆ ಬರುತ್ತೆ. ನೀ ಬರೋದು ನಮಗೆ ಮುಖ್ಯ. ನಾನು ಏನೇ ಇರಲಿ ನಿನ್ನ ಜೊತೆ ಇದ್ದೀನಿ, ಧೈರ್ಯವಾಗಿ ಹೋಗ್ಬಾ, ಒಳ್ಳೆಯದಾಗಲಿ ಅಂತ ಒಂದು ಪ್ರೀತಿಯ ಹಗ್ಗನ್ನು ಕೊಡಿ, ಇಲ್ಲ ಅವರಿಗೆ ಸಪೋರ್ಟ್ ಕೊಡಿ. ಇದು 3 ಮಾಡಿದ್ರೆ ನಿಮ್ಮ ಮಗು ವಿಜಯಿಯಾಗಿ ಬಂದೇ ಬರ್ತಾರೆ, ಗೆಲ್ತಾರೆ ಅನ್ನೋ ಧೈರ್ಯ. ಅವರವರ ಹಂತದಲ್ಲಿ ಅವರವರು ಗೆಲ್ತಾರೆ. ಇದಕ್ಕೆ ಪಾಲಕರೇ, ನಿಮ್ಮ ಮಕ್ಕಳಿಗೆ ನೀವು ಸಪೋರ್ಟ್ ಮಾಡ್ತೀರ ತಾನೆ? ಹಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ.